ಇಕಿಗಾಯಿ ವಯಸ್ಸು ಹೆಚ್ಚಾದಾಗ್ಯೂ ಸದಾ ಯುವಕರಂತಿರುವ ಜಪಾನ್ ದೇಶದ ಕಲೆ. ಅರ್ಧಾಂಗಿಯ ಆರೋಗ್ಯಕ್ಕೆ ಹಾರೈಸಿ ಅರ್ಪಿಸುತ್ತಿರುವ ಪುಸ್ತಕ ಪುನರಾವಲೋಕನ ಮಾಡುತ್ತಾ ಇದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಈ ಪುಸ್ತಕದ ಭೂಮಿಕೆಯನ್ನು ನೋಡುವಾಗ ಜಪಾನಿಯರ ಜೀವನ ಸಾಗಿಸುವ ಪದ್ಧತಿಯನ್ನು ಇದರಲ್ಲಿ ವಿವರಿಸಿ ಇಡೀ ಜಗತ್ತನ್ನು ವ್ಯಕ್ತಿಯೊಬ್ಬನ ವ್ಯಕ್ತಿತ್ವ ಪ್ರಭಾವಕ್ಕೊಳಪಡಿಸುತ್ತದೆ. ಅಂತೆಯೇ ಇಡೀ ಜಗತ್ತನ್ನು ಪ್ರಭಾವಕ್ಕೊಳಪಡಿಸುವ ದೇಶಗಳ ಸಂಖ್ಯೆ ಜಗತ್ತಿನಲ್ಲಿ ಕಡಿಮೆ ಇದೆ. ತಮ್ಮ ಜೀವನ ಪದ್ಧತಿಯಿಂದಾಗಿ ಗುರುತಿಸಲ್ಪಡುವ ಇಂಥ ದೇಶಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಇಂದು ನಾನು ನಿಮಗೆ ಇಂಥ ದೇಶದ ಬಗ್ಗೆ ಹೇಳಲು ಬಯಸುತ್ತೇನೆ. ಆ ದೇಶದ ಜನರು ಅತಿ ಹೆಚ್ಚು ವಯಸ್ಸಿನವರೆಗೆ ಬದುಕಿರುತ್ತಾರೆ ಎಂದು ಹೇಳಲಾಗುತ್ತದೆ. ಆ ದೇಶವೇ ಜಪಾನ್. ಈಗ ನೀವು ಈ ಜಪಾನಿನ ಜೀವನ ಪದ್ಧತಿ ಏನು ಎಂದು ಯೋಚಿಸುತ್ತಿರಬೇಕು. ಇದನ್ನು ನಾವು ನಿಮಗೆ ಮುಂದಿನ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಹೇಳುತ್ತೇವೆ. ಜಪಾನಿನ ಈ ಜೀವನ ಪದ್ಧತಿಯ ಹೆಸರೇ ಇಕಿಗಾಯಿ. ಈ ಪುಸ್ತಕ ನಿಮಗೆ ಸಿದ್ಧಾಂತದ ವಿಷಯಗಳನ್ನಷ್ಟೇ ಹೇಳದೆ ಇಕಿಗಾಯಿ ಜೀವನವನ್ನು ಹೇಗೆ ಸಾಗಿಸುವುದು ಎಂಬುದನ್ನು ವ್ಯಾವಹಾರಿಕ ಉದಾಹರಣೆಗಳನ್ನು ಕೊಟ್ಟು ಸಹ ತಿಳಿಪಡಿಸುವುದು. ಅಲ್ಲಿಯ ತಮ್ಮ ಜೀವನದ ಗುರಿಯನ್ನು ಹೇಗೆ ಮುಟ್ಟುತ್ತಾರೆ, ಸಮಾಜದಲ್ಲಿ ಅವರಿಗೆ ಹೇಗೆ ಉನ್ನತ ಮಟ್ಟದ ಗೌರವ ಲಭಿಸುತ್ತದೆ, ಅವರ ಆಹಾರವೇನು, ಅವರ ಆಯಸ್ಸು ಜಗತ್ತಿನ ಅತಿ ಹೆಚ್ಚು ಆಯಸ್ಸನ್ನು ಹೊಂದಿದವರ ಶ್ರೇಣಿಯಲ್ಲಿ ಏಕೆ ಬರುತ್ತದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಒಂದು ಯಶಸ್ಸಿನ ಜೀವನವನ್ನು ಸಾಗಿಸುವ ಹಾಗೂ ನಿತ್ಯ ಹೊಸ ಶಿಖರವನ್ನು ಸ್ಪರ್ಶಿಸಲು ಈ ಪುಸ್ತಕ ನಿಮಗೆ ಅವಶ್ಯಕವಾಗಿ ಇಷ್ಟವಾಗುವುದು. ಈ ಪುಸ್ತಕದ ಒಳ ಅಂತರಾಳವನ್ನು ನೋಡಿದಾಗ ಇಂದಿಗೂ ಜಪಾನಿನ 24% ಜನ ಸಂಖ್ಯೆ 100 ವರ್ಷಗಳ ಕಾಲ ಬದುಕಿರುತ್ತದೆ ಎಂಬುದು ನಿಮ್ಮ ನೆನಪಿನಲ್ಲಿರಬಹುದು. ಅವರು ಯುವಕರಾಗಿರಲು ಏನು ಮಾಡುತ್ತಾರೆ? ಮೊದಲು ಈ ಬಗ್ಗೆ ನಿಮಗೆ ಹೇಳುತ್ತೇನೆ. ಹಾಗೆಯೇ ಆಹಾರ ಮತ್ತು ಆಚಾರ ವಿಚಾರದ ಸಂಸ್ಕೃತಿಯನ್ನು ನೋಡೋಣ. ಚಹಾ ಅಥವಾ ಟೀ ಜಪಾನಿಯರ ಅತ್ಯಂತ ಅಚ್ಚುಮೆಚ್ಚಿನ ಡ್ರಿಂಕ್ಸ್ಗಳಲ್ಲಿ ಒಂದು. ಜಪಾನಿನಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಚಹಾವನ್ನು ಸೇವಿಸಲಾಗುತ್ತದೆ. ಹಾಗೆಂದು ಜಪಾನಿಯರು ಚಹಾದಲ್ಲಿ ಹಾಲು ಮತ್ತು ಸಕ್ಕರೆಯಂಥ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ. ಅದರ ಬದಲಾಗಿ ಗ್ರೀನ್ ಟೀಯನ್ನು ಅತಿ ಹೆಚ್ಚು ಸೇವಿಸಲಾಗುತ್ತದೆ. ಇಲ್ಲಿ ಅನೇಕ ವಿಧದ ಚಹಾಗಳನ್ನು ಬೆಳೆಯಲಾಗುತ್ತದೆ ಹಾಗೂ ಅನೇಕ ರೋಗಗಳಿಗೂ ಸಹ ಚಾಯವನ್ನು ನೀಡಲಾಗುತ್ತದೆ. ಆಂಟಿ ಆಕ್ಸಿಡೆಂಟ್ಗಳಿರುವಂಥ ಚಹಾದಲ್ಲಿ ಮೂಳೆಗಳು, ಕೂದಲು, ಚರ್ಮ ಇತ್ಯಾದಿಗಳ ದೀರ್ಘ ಅವಧಿಯವರೆಗೆ ಸುರಕ್ಷಿತವಾಗಿಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಎರಡನೇ ನಿಯಮ ಕಾಲ್ನಡಿಗೆ. ಹಾಗಂತ ಟೆಕ್ನಾಲಜಿಯ ಅಭಿವೃದ್ಧಿಯಿಂದಾಗಿ ಇಂದು ಜಪಾನಿನ ಬಳಿ ಯಾವ ವಸ್ತುವಿಗೂ ಕೊರತೆ ಇಲ್ಲ. ಆದರೂ ಇಲ್ಲಿಯ ಜನ ತಮ್ಮ ಸ್ವಂತ ವಾಹನಗಳಲ್ಲಿ ಪ್ರಯಾಣಿಸುವುದಕ್ಕಿಂತ ಪಬ್ಲಿಕ್ ಪ್ಲೇಸ್ ಹಾಗೂ ಟ್ರಾನ್ಸ್ಪೋರ್ಟ್ಗಳನ್ನು ಹೆಚ್ಚು ಬಳಸುತ್ತಾರೆ. ಮೂರನೇ ಪದ್ಧತಿ ಸ್ವಚ್ಛತೆ. ಹೀಗಾಗಿಯೇ ಜಪಾನ್ ಜಗತ್ತಿನ ಅತ್ಯಂತ ಸ್ವಚ್ಛ ದೇಶಗಳಲ್ಲಿ ಒಂದಾಗಿದೆ. ಇದರಿಂದಾಗಿ ಅಕಾರಣವಾಗಿ ಉಂಟಾಗುವ ಕಾಯಿಲೆಗಳಿಂದ ಸುಲಭವಾಗಿ ಪಾರಾಗಬಹುದು. ಇನ್ನು 5ನೇ ಪದ್ಧತಿ ಬದುಕುವ ಸಂತಸಕರ ವಿಧಾನ. ಇಲ್ಲಿ ನಾವು ಅರಿತುಕೊಳ್ಳಬೇಕಾಗಿರುವುದು ಏನೆಂದರೆ ಜಗತ್ತಿನಲ್ಲಿ ಎಲ್ಲವೂ ನಮ್ಮಿಚ್ಛೆಯಂತೆ ನಡೆಯುವುದಿಲ್ಲ. ಏಕೆಂದರೆ ಕೆಲವು ವಿಷಯಗಳು ಮನುಷ್ಯನ ವಶದಲ್ಲಿರುವುದಿಲ್ಲ. ನಮ್ಮ ವಶಕ್ಕೆ ಸಿಗದ ವಿಷಯಗಳ ಬಗ್ಗೆ ರೋಧಿಸಿ ಚಿಂತಿಸುವುದರಿಂದ ಜೀವನವನ್ನು ನರಕ ಮಾಡಿಕೊಳ್ಳುವುದಕ್ಕಿಂತ ಜೀವನವನ್ನು ಆನಂದದಿಂದ ಕಳೆಯುವುದು ಉತ್ತಮ. 6ನೇ ಪದ್ಧತಿ ಲಘು ವ್ಯಾಯಾಮ. ದೀರ್ಘ ಮತ್ತು ಕಠಿಣ ವ್ಯಾಯಾಮಕ್ಕಿಂತ ನ್ಯಾಚುರಲ್ ಕಿಲ್ಲರ್ ಜೀವಕೋಶಗಳ ಸಾಮರ್ಥ್ಯ ಹೆಚ್ಚುತ್ತದೆ. ಕಠಿಣ ಮತ್ತು ದೀರ್ಘ ವ್ಯಾಯಾಮ ಅವಧಿಯವರೆಗೆ ಮಾಡಿರುವ ವ್ಯಾಯಾಮ ತಮ್ಮ ಚಟುವಟಿಕೆಗಳನ್ನು ಕಡಿಮೆಗೊಳಿಸುತ್ತದೆ ಎಂಬುದನ್ನು ಜಪಾನಿಯರು ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. 7ನೇ ಪದ್ಧತಿಯನ್ನು ನೋಡುವುದು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದು. ಜಪಾನಿಯರು ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಲು ಬಯಸುತ್ತಾರೆ. ಇದರಿಂದ ಸದಾ ಅವರು ಶಕ್ತಿಶಾಲಿಗಳಾಗಿರುತ್ತಾರೆ. 8ನೇ ಪದ್ಧತಿಯನ್ನು ನೋಡಿದಾಗ ಅತಿ ಕಡಿಮೆ ಮದ್ಯ ಸೇವನೆ. ಒಂದು ವೇಳೆ ನೀವು 1 ಗ್ಲಾಸ್ ಮದ್ಯವನ್ನು ಸೇವಿಸಿದರೆ ಶರೀರಕ್ಕೆ 178 ಕ್ಯಾಲೋರಿ ಶಕ್ತಿ ಲಭಿಸುತ್ತದೆ. ಆದರೆ ಇದರಲ್ಲಿ ಯಾವುದೇ ಪೋಷಕಾಂಶಗಳಿರುವುದಿಲ್ಲ. ಇದು ದಡುತಿತನದಂಥ ಕಾಯಿಲೆಗಳನ್ನು ಎದುರಿಸಬೇಕಾದ ಅವಶ್ಯಕತೆ ಉಂಟಾಗುವುದಿಲ್ಲ. ಇನ್ನು 9ನೇ ಪದ್ಧತಿಯನ್ನು ನೋಡಿದಾಗ ಕಡಿಮೆ ಆಹಾರ ಸೇವನೆಯಿಂದ ಹೆಚ್ಚು ಯುವಕರಾಗಿ ಜಪಾನಿಯರ ಜೀವನದ ಮತ್ತೊಂದು ಸಿದ್ಧಾಂತವಾಗಿದೆ. ಆದಷ್ಟು ಕಡಿಮೆ ಆಹಾರವನ್ನು ಸೇವಿಸಬೇಕು ಹಾಗೂ ಅರ್ಧ ಹೊಟ್ಟೆ ಮಾತ್ರ ತುಂಬುವಷ್ಟು ಆಹಾರವನ್ನು ಸೇವಿಸಬೇಕಾಗಿದೆ. ಹೆಚ್ಚು ಹಸಿರು ತರಕಾರಿಗಳನ್ನು ಸೇವಿಸುತ್ತಾರೆ. ಹಾಗೆಯೇ ಆಹಾರ ಮತ್ತು ಆಚಾರ ವಿಚಾರದ ಸಂಸ್ಕೃತಿಯನ್ನು ನೋಡೋಣ. ಚಹಾ ಅಥವಾ ಟೀ ಜಪಾನಿಯರ ಅತ್ಯಂತ ಅಚ್ಚುಮೆಚ್ಚಿನ ಡ್ರಿಂಕ್ಸ್ಗಳಲ್ಲಿ ಒಂದು. ಜಪಾನಿನಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಚಹಾವನ್ನು ಸೇವಿಸಲಾಗುತ್ತದೆ. ಹಾಗೆಂದು ಜಪಾನಿಯರು ಚಹಾದಲ್ಲಿ ಹಾಲು ಮತ್ತು ಸಕ್ಕರೆಯಂಥ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ. ಅದರ ಬದಲಾಗಿ ಗ್ರೀನ್ ಟೀಯನ್ನು ಅತಿ ಹೆಚ್ಚು ಸೇವಿಸಲಾಗುತ್ತದೆ. ಇಲ್ಲಿ ಅನೇಕ ವಿಧದ ಚಹಾಗಳನ್ನು ಬೆಳೆಯಲಾಗುತ್ತದೆ ಹಾಗೂ ಅನೇಕ ರೋಗಗಳಿಗೂ ಸಹ ಚಾಯವನ್ನು ನೀಡಲಾಗುತ್ತದೆ. ಆಂಟಿ ಆಕ್ಸಿಡೆಂಟ್ಗಳಿರುವಂಥ ಚಹಾದಲ್ಲಿ ಮೂಳೆಗಳು, ಕೂದಲು, ಚರ್ಮ ಇತ್ಯಾದಿಗಳ ದೀರ್ಘ ಅವಧಿಯವರೆಗೆ ಸುರಕ್ಷಿತವಾಗಿಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಎರಡನೇ ನಿಯಮ ಕಾಲ್ನಡಿಗೆ.
ಹಾಗಂತ ಟೆಕ್ನಾಲಜಿಯ ಅಭಿವೃದ್ಧಿಯಿಂದಾಗಿ ಇಂದು ಜಪಾನಿನ ಬಳಿ ಯಾವ ವಸ್ತುವಿಗೂ ಕೊರತೆ ಇಲ್ಲ. ಆದರೂ ಇಲ್ಲಿಯ ಜನ ತಮ್ಮ ಸ್ವಂತ ವಾಹನಗಳಲ್ಲಿ ಪ್ರಯಾಣಿಸುವುದಕ್ಕಿಂತ ಪಬ್ಲಿಕ್ ಪ್ಲೇಸ್ ಹಾಗೂ ಟ್ರಾನ್ಸ್ಪೋರ್ಟ್ಗಳನ್ನು ಹೆಚ್ಚು ಬಳಸುತ್ತಾರೆ. ಮೂರನೇ ಪದ್ಧತಿ ಸ್ವಚ್ಛತೆ. ಹೀಗಾಗಿಯೇ ಜಪಾನ್ ಜಗತ್ತಿನ ಅತ್ಯಂತ ಸ್ವಚ್ಛ ದೇಶಗಳಲ್ಲಿ ಒಂದಾಗಿದೆ. ಇದರಿಂದಾಗಿ ಅಕಾರಣವಾಗಿ ಉಂಟಾಗುವ ಕಾಯಿಲೆಗಳಿಂದ ಸುಲಭವಾಗಿ ಪಾರಾಗಬಹುದು. ಇನ್ನು ಐದನೇ ಪದ್ಧತಿ ಬದುಕುವ ಸಂತಸಕರ ವಿಧಾನ. ಇಲ್ಲಿ ನಾವು ಅರಿತುಕೊಳ್ಳಬೇಕಾಗಿರುವುದು ಏನೆಂದರೆ ಜಗತ್ತಿನಲ್ಲಿ ಎಲ್ಲವೂ ನಮ್ಮಿಚ್ಛೆಯಂತೆ ನಡೆಯುವುದಿಲ್ಲ. ಏಕೆಂದರೆ ಕೆಲವು ವಿಷಯಗಳು ಮನುಷ್ಯನ ವಶದಲ್ಲಿರುವುದಿಲ್ಲ. ನಮ್ಮ ವಶಕ್ಕೆ ಸಿಗದ ವಿಷಯಗಳ ಬಗ್ಗೆ ರೋಧಿಸಿ ಚಿಂತಿಸುವುದರಿಂದ ಜೀವನವನ್ನು ನರಕ ಮಾಡಿಕೊಳ್ಳುವುದಕ್ಕಿಂತ ಜೀವನವನ್ನು ಆನಂದದಿಂದ ಕಳೆಯುವುದು ಉತ್ತಮ. ಆರನೇ ಪದ್ಧತಿ ಲಘು ವ್ಯಾಯಾಮ. ದೀರ್ಘ ಮತ್ತು ಕಠಿಣ ವ್ಯಾಯಾಮಕ್ಕಿಂತ ನ್ಯಾಚುರಲ್ ಕಿಲ್ಲರ್ ಜೀವಕೋಶಗಳ ಸಾಮರ್ಥ್ಯ ಹೆಚ್ಚುತ್ತದೆ. ಕಠಿಣ ಮತ್ತು ದೀರ್ಘ ವ್ಯಾಯಾಮ ಅವಧಿಯವರೆಗೆ ಮಾಡಿರುವ ವ್ಯಾಯಾಮ ತಮ್ಮ ಚಟುವಟಿಕೆಗಳನ್ನು ಕಡಿಮೆಗೊಳಿಸುತ್ತದೆ ಎಂಬುದನ್ನು ಜಪಾನಿಯರು ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. ಏಳನೇ ಪದ್ಧತಿಯನ್ನು ನೋಡುವುದು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದು. ಜಪಾನಿಯರು ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಲು ಬಯಸುತ್ತಾರೆ. ಇದರಿಂದ ಸದಾ ಅವರು ಶಕ್ತಿಶಾಲಿಗಳಾಗಿರುತ್ತಾರೆ. ಎಂಟನೇ ಪದ್ಧತಿಯನ್ನು ನೋಡಿದಾಗ ಅತಿ ಕಡಿಮೆ ಮದ್ಯ ಸೇವನೆ. ಒಂದು ವೇಳೆ ನೀವು ಒಂದು ಗ್ಲಾಸ್ ಮದ್ಯವನ್ನು ಸೇವಿಸಿದರೆ ಶರೀರಕ್ಕೆ 178 ಕ್ಯಾಲೋರಿ ಶಕ್ತಿ ಲಭಿಸುತ್ತದೆ. ಆದರೆ ಇದರಲ್ಲಿ ಯಾವುದೇ ಪೋಷಕಾಂಶಗಳಿರುವುದಿಲ್ಲ. ಇದು ದಡುತಿತನದಂತಹ ಕಾಯಿಲೆಗಳನ್ನು ಎದುರಿಸಬೇಕಾದ ಅವಶ್ಯಕತೆ ಉಂಟಾಗುವುದಿಲ್ಲ. ಇನ್ನು 9ನೇ ಪದ್ಧತಿ ನೋಡಿದಾಗ ಕಡಿಮೆ ಆಹಾರ ಸೇವನೆಯಿಂದ ಹೆಚ್ಚು ಯುವಕರಾಗಿ ಜಪಾನಿಯರ ಜೀವನದ ಮತ್ತೊಂದು ಸಿದ್ಧಾಂತವಾಗಿದೆ. ಆದಷ್ಟು ಕಡಿಮೆ ಆಹಾರವನ್ನು ಸೇವಿಸಬೇಕು ಹಾಗೂ ಅರ್ಧ ಹೊಟ್ಟೆ ಮಾತ್ರ ತುಂಬುವಷ್ಟು ಆಹಾರವನ್ನು ಸೇವಿಸಬೇಕಾಗಿದೆ. ಹೆಚ್ಚು ಹೆಚ್ಚು ಹಸಿರು ತರಕಾರಿಗಳನ್ನು ಸೇವಿಸುತ್ತಾರೆ. ಜಪಾನಿಯರ ಪ್ರಕಾರ ಒತ್ತಡವನ್ನು ದೂರ ಮಾಡುವ ಉಪಯೋಗಗಳನ್ನು ನೋಡುತ್ತಾ ಹೋದರೆ ಒಂದು ಉತ್ತಮ ದಿನಚರಿ ರಚಿಸಿಕೊಳ್ಳುವುದು ನಿಮ್ಮ ಇಡೀ ದಿನದ ಅನೇಕ ಕಷ್ಟಗಳಿಗೆ ಪರಿಹಾರವಾಗುತ್ತದೆ. ದಿನದ ಆರಂಭವನ್ನು ಶೀಘ್ರ ಮಾಡುವುದು ಹಾಗೂ ಬೆಳಗ್ಗೆ ಬೇಗನೆ ಏಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು. ಯಾವ ಕೆಲಸದಿಂದ ನಿಮಗೆ ಸಕಾರಾತ್ಮಕ ಶಕ್ತಿ ಲಭಿಸುವುದು ಅವುಗಳ ಒಂದು ಪಟ್ಟಿ ತಯಾರಿಸಿ. ಇದು ಒತ್ತಡವನ್ನು ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ. ಸಮಸ್ಯೆಯನ್ನು ಒಪ್ಪಿಕೊಳ್ಳುವುದು ಹಾಗೂ ಅದನ್ನು ಎದುರಿಸಿ ಅದನ್ನು ಕೊನೆಗಾಣಿಸಲು ಪ್ರಯತ್ನಿಸಿ. ಈ ರೀತಿ ಸಮಸ್ಯೆಗಳನ್ನು ಎದುರಿಸುವುದರಿಂದ ನಿಮ್ಮ ಒತ್ತಡಗಳೊಂದಿಗೆ ಹೋರಾಡುವ ಶಕ್ತಿ ಬರುವುದು. ನಿಮ್ಮನ್ನು ನೀವು ಆರೈಕೆ ಮಾಡಿಕೊಳ್ಳಿ. ಒಂದು ವೇಳೆ ನಾವು ಯಾವುದಾದರೂ ಒತ್ತಡ ಪರಿಸ್ಥಿತಿಯಲ್ಲಿದ್ದರೆ ನಾವು ನಮ್ಮ ಬಗ್ಗೆ ಚಿಂತಿಸುವುದನ್ನು ತ್ಯಜಿಸುತ್ತೇವೆ. ಇದರಿಂದ ಊಟ ನಿದ್ರೆಯನ್ನು ಬಿಡುವುದರಿಂದ ನಮ್ಮ ಆರೋಗ್ಯಕರದ ಮೇಲೆ ಪ್ರತಿಕೂಲ ಉಂಟು ಮಾಡುತ್ತದೆ. ಧ್ಯಾನ ಮಾಡುವುದು. ನಿತ್ಯ 20ರಿಂದ 30 ನಿಮಿಷ ಧ್ಯಾನ ಮಾಡುವುದರಿಂದ ಒತ್ತಡರಹಿತ ಜೀವನವನ್ನು ಸಾಗಿಸಬಹುದು. ಇದು ನಿಮ್ಮ ಸಿಟ್ಟು ಮತ್ತು ಸಿಡಿಮಿಡಿಯನ್ನು ಸಹ ದೂರ ಮಾಡುತ್ತದೆ. ಒಂದು ಸಮಯದಲ್ಲಿ ಒಂದು ಕಾರ್ಯ ಮಾಡುವುದು. ನೀವು ಒಂದು ಸಮಯದಲ್ಲಿ ಒಂದೇ ಕೆಲಸವನ್ನು ಮಾಡಿ ಎಲ್ಲ ಕೆಲಸಗಳನ್ನು ಮಾಡುವ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಬೇಡಿ. ಇದರಿಂದಾಗಿ ಕೆಲಸಗಳಲ್ಲಿ ತಪ್ಪುಗಳಾಗುತ್ತವೆ ಹಾಗೂ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ. ಇದರಿಂದ ನಿಮಗೆ ಒತ್ತಡವೂ ಸಹ ಹೆಚ್ಚಾಗುತ್ತದೆ. ಧ್ಯಾನ ಭಂಗಗೊಳಿಸುವ ವಿಷಯ ಮತ್ತು ವಸ್ತುಗಳಿಂದ ದೂರವಿರಿ. ಫೋನ್ ಬಳಕೆ ಹಾಗೂ ನೋಟಿಫಿಕೇಷನ್ಗಳು ಹಾಗೂ ಇಮೇಲ್ ನೋಡುವುದರಿಂದ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವುದರಿಂದ ಹಾಗೂ ಇನ್ನಿತರ ಕೆಲಸಗಳನ್ನು ಮಾಡಲು ಸಮಯ ಸಿಗುವುದಿಲ್ಲ. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಒಂದು ವೇಳೆ ನೀವು ಯಾವುದಾದರೊಂದು ಸಮಸ್ಯೆಯಿಂದ ಒತ್ತಡಕ್ಕೆ ಒಳಗಾಗಿದ್ದರೆ ಆ ಸಮಸ್ಯೆಗೆ ಸಂಬಂಧಿಸಿದ ಯೋಚನೆಯನ್ನು ಮಾಡಿ ಹಾಗೂ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಹಾಗೂ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ. ಕೆಲಸವನ್ನು ಮುಂದಕ್ಕೆ ಹಾಕಬೇಡಿ. ಕೆಲಸವನ್ನು ಮುಂದಕ್ಕೆ ಹಾಕುವುದು ಕೆಟ್ಟ ಅಭ್ಯಾಸ. ನಾಳೆ ಎಂದು ಬರುವುದಿಲ್ಲ ಎಂಬುದು 100ಕ್ಕೆ 100 ನಿಜ. ಅದು ನಿಮಗೆ ಒತ್ತಡದ ರೂಪದಲ್ಲಿ ಮುಂದೆ ಬರುವುದು. ದೀರ್ಘವಾಗಿ ಉಸಿರಾಡಿ. ಆರಾಮಾಗಿ ಮತ್ತು ದೀರ್ಘವಾಗಿ ಉಸಿರಾಡುವುದು ಸಹ ಒಂದು ಬಲಿಷ್ಠವಾದ ಆಯುಧವಾಗಿದೆ. ಮೆದುಳನ್ನು ಒತ್ತಡರಹಿತ ಮಾಡುವುದರಲ್ಲಿ ತುಂಬ ಫಲಪ್ರದವಾಗುತ್ತದೆ. ಆಹಾರವನ್ನು ಆನಂದದಿಂದ ಸೇವಿಸಿ. ನಾವು ಸಾಮಾನ್ಯವಾಗಿ ಕೆಲಸದ ಗಡಿಬಿಡಿಯಲ್ಲಿ ಅಥವಾ ಇನ್ನಿತರ ಯೋಜನೆಗಳಲ್ಲಿ ಊಟವನ್ನು ಶಾಂತಿಯಿಂದ ತಿನ್ನುವುದಿಲ್ಲ ಹಾಗೂ ಅದರ ರುಚಿಯನ್ನು ನಾವು ಅನುಭವಿಸುವುದಿಲ್ಲ. ಇದರಿಂದಾಗಿ ಪಚನಕ್ರಿಯೆ ಹಾಗೂ ಆರೋಗ್ಯದ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ. ಪೂರ್ಣ ನಿದ್ರೆಯನ್ನು ಮಾಡಿ. ನೀವು ಉತ್ಸಾಹದಿಂದ ಮತ್ತು ಶಕ್ತಿಯಿಂದ ದುಡಿಯಲು ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಬಹಳ ಅವಶ್ಯಕ. ಪರಿವಾರದೊಂದಿಗೆ ಸಮಯವನ್ನು ಕಳೆಯಿರಿ. ಇದು ಬಹುತೇಕ ಜನರು ಉದ್ಯೋಗಕ್ಕಾಗಿ ತಮ್ಮ ಪರಿವಾರದಿಂದ ದೂರವಿರುತ್ತಾರೆ. ತಮ್ಮ ಮಕ್ಕಳಿಗೂ ಸಹ ಸಮಯವನ್ನು ಕೊಡಲಾರರು. ಇದರಿಂದಾಗಿ ಸಂಬಂಧಗಳಲ್ಲಿ ಆತ್ಮೀಯತೆ ಇರುವುದಿಲ್ಲ. ಇದು ಒತ್ತಡವನ್ನು ಹೆಚ್ಚು ಮಾಡುತ್ತದೆ. ಸಕಾರಾತ್ಮಕ ಜನರೊಂದಿಗಿರಿ. ಒತ್ತಡದಿಂದ ಮುಕ್ತವಾಗಿರಲು ನೀವು ಯಾರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವಿರಿ ಎಂಬುದು ಬಹಳ ಅವಶ್ಯಕವಾಗಿದೆ. ಸಕಾರಾತ್ಮಕ ಜನರೊಂದಿಗೆ ನಮ್ಮ ಜೀವನದ ಅರ್ಧ ಸಮಸ್ಯೆಗಳು ಚಿಂತೆಗಳು ಸುಲಭವಾಗಿ ಬಗೆಹರಿಯುತ್ತವೆ. ಪರಿಸ್ಥಿತಿಗಳ ಬಗ್ಗೆ ಹೆಚ್ಚು ಯೋಚಿಸಬೇಡಿ.
ನೀವು ಮಾಡಬೇಕೆಂದಿರುವ ಕೆಲಸವನ್ನು ಮಾಡಿ, ಅದರ ಬಗ್ಗೆ, ಅದರ ಪರಿಣಾಮದ ಬಗ್ಗೆ ಯೋಚಿಸುವುದನ್ನು ಬಿಡಿ. ವರ್ತಮಾನದಲ್ಲಿ ಬದುಕಿ. ಒಂದು ವೇಳೆ ನೀವು ಸದಾ ನಿಮ್ಮ ಭೂತಕಾಲದ ಸುವರ್ಣ ನೆನಪುಗಳು ಮತ್ತು ಭವಿಷ್ಯದ ಚಿಂತೆಗಳಲ್ಲಿ ಮುಳುಗಿದ್ದರೆ ನೀವು ವರ್ತಮಾನದ ಸಂತೋಷಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮನ್ನು ನೀವು ಕಡಿಮೆ ಎಂದು ಅಳೆಯಬೇಡಿ. ನಾವು ನಮ್ಮ ಗುಣಗಳು ಮತ್ತು ನಮ್ಮ ವಿಶೇಷತೆಗಳನ್ನು ಮರೆಯುತ್ತೇವೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವಿಶೇಷತೆ ಇರುತ್ತದೆ. ಉದಾಹರಣೆಯಲ್ಲಿ ನೋಡಿದಾಗ, ವ್ಯಾಪಾರಿಯೊಬ್ಬ ಒಳ್ಳೆಯ ಲಾಭವನ್ನು ಸಂಪಾದಿಸುತ್ತಾನೆ. ವ್ಯಕ್ತಿಯೊಬ್ಬ ನೌಕರಿಯನ್ನು ಮಾಡಿ ಮೇಲಿನ ಹುದ್ದೆಗೇರುತ್ತಾನೆ. ಕೆಲವರು ಅಧ್ಯಯನದಲ್ಲಿ ಮುಂದಿದ್ದಾರೆ, ಇನ್ನು ಕೆಲವರು ಕ್ರೀಡೆಯಲ್ಲಿ ಮುಂದಿರುತ್ತಾರೆ.